ವೈಯಕ್ತಿಕವಾಗಿ ನಾನು ಹೋರಾಟಗಾರ ಅಥವಾ ಏನೋ ಹೋರಾಟ ಮಾಡಬೇಕು ಅಂತೇಳಿ ಅಲ್ಲ. ನಾನು ಇಷ್ಟರ ಒಳಗೆ ಒಂದು 2-3 ವಿಚಾರದ ಬಗ್ಗೆ ಹೊರಟಾಗ ಅದು ಎಲ್ಲದರಲ್ಲೂ ಕೂಡ ಸಕ್ಸಸ್ ಆಗಿದ್ದೀನಿ. ಅಂದ್ರೆ ಈಗ ಮೂಡುಬಿದ್ರೆಯಲ್ಲಿ ಕಾವ್ಯ ಪ್ರಕರಣ ಆಗತ್ತೆ. ಕಾವ್ಯ ಅಂತೇಳಿ ಒಂದು ಹೆಣ್ಮಗಳು ಆತ್ಮಹತ್ಯೆ ಮಾಡ್ಕೊಳ್ತಾಳೆ. ಆಗ ಅದು ಅತ್ಯಾಚಾರ, ಕೊಲೆ ಅಂತೇಳಿ ಉಲ್ಲೇಖ ಆಗ್ತದೆ. ಇಡೀ ಸೋಷಿಯಲ್ ಮೀಡಿಯಾ ಎಂಟರ್ ಆಗಿರುವಂಥ ಟೈಮ್ ಅದು. ಒಂದು ಇಡೀ ದೊಡ್ಡ ಒಂದು ವಿದ್ಯಾಸಂಸ್ಥೆ ಇವ್ರದ್ದು ದೊಡ್ಡ ಷಡ್ಯಂತ್ರ ಆಗುತ್ತೆ. ಮೋಹನ್ ಆಳ್ವಾರ್ ಕಟ್ಟಿರುವಂಥ ಸಂಸ್ಥೆ. ನಾನು ಆ ಸಂದರ್ಭದಲ್ಲಿ ಹೋಗಿ ಅಲ್ಲಿ ಅವರ ಮನೆಯಲ್ಲೇ 2 ದಿನ ಇರ್ತೀನಿ. ಕಾವ್ಯಾಳ ಮನೆಯಲ್ಲೇ ಅಲ್ಲಿರ್ತೀನಿ. ಅಲ್ಲಿ ಏನೇನು ಆಗ್ತದೆ ಅಂತೇಳಿ ಅವರ ಹೋರಾಟಗಾರರ ಭಾಗವಾಗಿ ನಾನು ಇರ್ತೀನಿ, ಒಂಥರ ಗುಪ್ತಚರ ಅಂತಾರ. ಅಲ್ಲೆಲ್ಲ ಈ ಬರೋರು, ಈ ಮಿಷನರಿಗಳು ಬರೋರು, ಬೇರೆ ಬೇರೆ ಅವರನ್ನ ಪ್ರೊವೋಕ್ ಮಾಡೋರು ಬರ್ತಾ ಇದ್ದಾರೆ. ಅದನ್ನು ಗಮನಿಸ್ತೀನಿ. ಆಮೇಲೆ ಆ ತಾಯಿಯ ಹಿನ್ನೆಲೆ ಅಂದ್ರೆ ಆ ಮಗು ಎಲ್ಲದರಲ್ಲೂ ಫಸ್ಟ್ ಬರಬೇಕು ಅಂತೇಳಿ ಅವರಿಗೊಂದು ಒತ್ತಡ ಇತ್ತು. ಮೊದಲನೇ ಕಾಲೇಜಿಂದ ಅಂದ್ರೆ ಸ್ಕೂಲಿಂದ ಬಿಡಿಸಿದ್ದೆ ಅವಳು ಕಲಿಯೋದ್ರಲ್ಲಿ ಸ್ವಲ್ಪ ಹಿಂದೆ 1 ಮಾರ್ಕ್ 2 ಮಾರ್ಕ್ ಕಮ್ಮಿ ತೆಗ್ಲು ಅನ್ನೋ ಕಾರಣಕ್ಕೆ ಬಿಡಿಸಿ ಆಳೋಸಿ ಸೇರಿಸ್ತಾಳೆ. ಆಮೇಲೆ ಆ ಮಗುವಿನ ಎಲ್ಲಷ್ಟು ಲೆಕ್ಚರರ್ ಮಾತಾಡಿಸ್ತೀನಿ. ಎಲ್ಲ ಲೆಕ್ಚರರಿಗೆ ಫ್ರೆಷರ್ ಆಗ್ತಾಳೆ. ಸ್ಪೋರ್ಟ್ಸ್ ಅಲ್ಲಿ ಪಿಡಿಗೂ ಫ್ರೆಷರ್ ಆಗ್ತಾಳೆ. ಡೈಲಿ ರಿಪೋರ್ಟ್ ತಗೊಳ್ತಾಳೆ. ಆ ತಾಯಿ ಪಾಪ ಮಗುವಿನ ಮೇಲಿನ ಆಸಕ್ತಿ. ಆದ್ರೆ ಮಕ್ಕಳು ಓದೋದ್ರಲ್ಲೂ ಬ್ರಿಲಿಯಂಟ್ ಇರಬೇಕು, ಸ್ಪೋರ್ಟ್ಸ್ ಅಲ್ಲೂ ಅವಳು ಅವಾರ್ಡ್ ತಗೊಬೇಕು ಅಥವಾ ಗೆಲ್ತಾ ಇರಬೇಕು ಅನ್ನೋ ಅತಿಯಾದ ನಿರೀಕ್ಷೆ ತಾಯಿಗೆ ಆ ಮಗಳ ಮೇಲಿತ್ತು. ಆ ಮಗುಗೆ ಅದು ತೀವ್ರವಾದ ಒತ್ತಡ ಇತ್ತು. ಆ ದಿವಸ ಯಾವುದೋ ಎಕ್ಸಾಮ್ ಅಲ್ಲಿ ಪಾಸ್ ಅಲ್ವಾ ಏನೋ ಎಷ್ಟೋ ಮಾರ್ಕ್ ಕೇಳಿದಾಗ ಈ ಹುಡುಗಿ ಸುಳ್ಳು ಹೇಳಿದಾಳೆ. ನಾನು ಬರ್ತೀನಿ ಚೆಕ್ ಮಾಡ್ತೀನಿ ಅಂತ ತಾಯಿ ಹೇಳಿದ್ದಾರೆ. ಆ ದಿವಸ ಹುಡುಗಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳೆ. ನಾನು ಆ ಹುಡುಗಿಯ ರೂಮ್ಮೇಟ್ಸ್ ಪ್ರತಿ ಹುಡುಗಿರನ್ನು ಸಪರೇಟ್ ಆಗಿ ಕೂರಿಸಿ ಮಕ್ಕಳ ಹತ್ರ ಪ್ರೀತಿಯಿಂದ ಮಾತಾಡಿ ಆ ತಾಯಿಯ ಒತ್ತಡ ಆ ಮಗುವಿನ ಮೇಲೆ ಎಷ್ಟಿತ್ತು ಅನ್ನೋದನ್ನು ತಿಳ್ಕೊಂಡೆ. ಆಮೇಲೆ ಆ PD ಪ್ರವೀಣ್ ಕುಮಾರ್ ಅಂತಿದ್ರು, ಅವ್ರ ಹತ್ರ ಹೋಗಿ ನಾನು ಮಾತಾಡಿ ನನ್ನ ಮುಂದೆ ಕಣ್ಣೀರಿಟ್ಟರು ಪ್ರವೀಣ್ ಪೂಜಾರಿ ಅಂತ ಬರೆದೆ. ಆಗ ಜಾತಿಯ ವಿಚಾರದಲ್ಲಿ ಅದನ್ನು ಎತ್ತಿಕಟ್ಟು ಪ್ರಕರಣ ಇತ್ತು. ಪ್ರವೀಣ್ ಕೂಡ ಒಂದು ಬಿಲ್ಲವರಾಗಿದ್ರು. ನೋಡಿ, ಅದು ಫಸ್ಟ್ ನಾನು ಮಾಡಿರುವಂತ ಒಂದು ರಿಪೋರ್ಟ್. ಅದು ಟೋಟಲ್ ಇದನ್ನ ಚೇಂಜ್ ಮಾಡಿಬಿಡ್ತದು. ನನ್ನ ವಿರುದ್ಧ ದೊಡ್ಡ ಫೈಟ್ ಆಯ್ತು, ವಾರ ಆಯ್ತು. ದುಡ್ಡು ತಗೊಂಡಂದ್ರು, ಏನು ಆಳ್ವಾರ್ ಪೇಮೆಂಟ್ ಗಿರಾಕಿ ಅಂದ್ರು. ಆದ್ರೆ ಸೈಕಿಯಾಟ್ರಿಸ್ಟ್ಗಳು ಕೂಡ ನಾನು ಕೊಟ್ಟ ರಿಪೋರ್ಟ್ ಅನ್ನೇ ಅದೇ ರೀತಿಯ ರಿಪೋರ್ಟ್ ಅಲ್ಲಿಂದಲೂ ಬಂತು. ಅಂದ್ರೆ ಈ ಮುಂಚೆ ನಿಮ್ಮ ಹೋರಾಟ ವರದಿಗಾರಿಕೆ ಮೂಲಕ ಇತ್ತು. ಹೋರಾಟ ಅಂದ್ರೆ ಈಗ ಅದು ಆ ಸ್ವರೂಪ ಬದಲಾಗಿದೆ. ಸ್ವರೂಪ ಈಗ ನಾವು ಪುಣ್ಯಕ್ಷೇತ್ರ ಸಂರಕ್ಷಣಾ ಸಮಿತಿ ಅಂತ ಮಾಡಿದೀವಿ. ನಾನು ಈಗ ಬಿಸ್ನೆಸ್ ಮನ್, ನಾನು ಉದ್ಯಮಿ, ಪತ್ರಕರ್ತ ಅಲ್ಲ, ಖಾಲಿ ಪತ್ರಕರ್ತ ಅಲ್ಲ. ಆದ್ರೆ ಪತ್ರಕರ್ತ ಇಸ್ ಆಲ್ವೇಸ್ ಪತ್ರಕರ್ತ. ನನ್ನ ಧ್ವನಿಗೋಸ್ಕರ ನಾನೊಂದು ಯೂಟ್ಯೂಬ್ ಚಾನಲ್ ಮಾಡ್ಕೊಂಡಿದ್ದೇನೆ. ನನಗೆ ಸಹಿಸ್ಲಿಕ್ಕೆ ಸಾಧ್ಯ ಆಗಲ್ಲ. ಎಲ್ಲೋ ಒಂದ್ ಕಡೆ ಉದ್ಯೋಗ ಕೊಡ್ತೀವಿ ಅಂತೇಳಿ ಮಕ್ಕಳ ಹತ್ರ ದುಡ್ಡು ಕಲೆಕ್ಷನ್ ಮಾಡಿ ಒಂದು ಸ್ಕೀಮ್ ಮಾಡ್ತಾ ಇದ್ದಾರೆ, ಅದ್ರ ವಿರುದ್ಧ ಮಾತಾಡ್ತೀನಿ. ಎಲ್ಲೋ ಅನ್ಯಾಯ ಆಗ್ತಿದೆ ಅಂತ ಹೇಳಿದಾಗ ಅದ್ರ ವಿರುದ್ಧ ಮಾತಾಡ್ತೀನಿ. ಯಾವುದೋ ಸ್ಕೂಲ್ ಮಕ್ಕಳಿಗೆ ಬಸ್ಸು ಕೊಡ್ತಾ ಇಲ್ಲ ಗೌರ್ಮೆಂಟು ಅಂದ್ರೆ ಅದಕ್ಕೆ ಒಂದು ವೇದಿಕೆ, ಇದು ಪ್ರತಿಭಟನೆ ಅಸ್ತ್ರ ನನಗೆ ಮೀಡಿಯಾ, ಯೂಟ್ಯೂಬ್ ಚಾನಲ್. ನಾನು ಬಿಸ್ನೆಸ್ ಮಾಡ್ತಾ ಇದ್ದೀನಿ. ಆದ್ರೆ ಹೋರಾಟ ಮಾಡಬೇಕು. ಆದ್ರೆ ಹೋರಾಟದ ಮನಸ್ಥಿತಿ ಮೊದಲಿಂದ ಇತ್ತು. ಹಾಗಾಗಿ ಪುಣ್ಯಕ್ಷೇತ್ರ ಸಂರಕ್ಷಣಾ ಸಮಿತಿ ಮಾಡಿದೀವಿ. ನಾವು ಜನಸೇವಾ ಟ್ರಸ್ಟ್ ಅಂತೇಳಿ ಮಾಡಿಕೊಂಡು ನಾವು ಒಂದು 1000 ಜನ ಯುವಕರಿದ್ದಾರೆ. ಟೀಮ್ ಅಭಿಮತ ಅಂತ ಹೇಳಿದೆ. ನಾವು ಸಮಾಜದ ಜನರ ಪರವಾಗಿ ಹೋರಾಟ ಮಾಡುವಂತ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡ್ಕೊಂಡಿದ್ದೀವಿ. ಇಂಥ ಸಂವೇದನಾಶೀಲ ವ್ಯಕ್ತಿತ್ವ ಹೊಂದಿರುವಂತಹ ವಸಂತ್ ಕಿಳಿಯಾರ್ ಅನ್ಯಾಯಕ್ಕೊಳಗಾದಂಥ, ದೌರ್ಜನ್ಯಕ್ಕೊಳಗಾದಂಥ, ಕೊಲೆಗೀಡಾದಂಥ ಹೆಣ್ಣು ಮಕ್ಕಳ ಕುಟುಂಬದ ಪರವಾಗಿ ಧ್ವನಿ ಯಾಕೆ ಎತ್ತ? ಖಂಡಿತ ಈಗ ಸೌಜನ್ಯಳ ಪರವಾಗಿಯೇ ನಾನು ಧ್ವನಿ ಎತ್ತುತ್ತಾ ಇರುವುದು ಅನ್ನೋದು ನನ್ನ ಆತ್ಮ ಆಡ್ತಾ ಇರುವ ಮಾತು. ಯಾಕಂದ್ರೆ ಆ ಹೆಣ್ಣು ಮಗು ಇವರು ಅನ್ಯಾಯ ಮಾಡ್ತಾ ಇದ್ದಾರೆ. ಒಂದು ಸಾರಿ ಸೌಜನ್ಯಳ ಅತ್ಯಾಚಾರ ಆಗಿದೆ, ಇವರು ಪ್ರತಿದಿನ ಅತ್ಯಾಚಾರ ಮಾಡ್ತಾ ಇದ್ದಾರೆ. ಆ ಹೆಣ್ಣು ಮಗುವಿನ ಮನಸ್ಸಿನ ಮೇಲೆ ಇವರು ದಾಳಿ ಮಾಡ್ತಾ ಇದ್ದಾರೆ. ನಾನು ಒಂದು ಎನರ್ಜಿಯನ್ನು ನಂಬೋನು. ಒಂದು ಎನರ್ಜಿ ಇರ್ತದೆ ಒಂದು ಮನುಷ್ಯನಿಗೆ, ಅವನು ಸತ್ತ ನಂತರ ಅದು ಇರ್ತದೆ ಅನ್ನೋ ಭಾವನೆ ಇದೆ. 100% ಅಲ್ಲ. ಆದ್ರೆ ಇವರು ಸುಳ್ಳನ್ನೇ ಹೇಳ್ತಾ ಇದ್ದಾರೆ. ನೋಡಿ, ಸೌಜನ್ಯಳ ಮಾವ ವಿಠಲನ ಗಾಡಿ ಒಂದು ಪಲ್ಟಿ ಆಗತ್ತೆ ಸೌಜನ್ಯ ಹತ್ಯೆಗೀಡಾದಂಥ ಜಾಗದಲ್ಲೇ. ಮೊನ್ನೆ ಆ ಸುಳ್ಳು ಹೇಳುವ ಯೂಟ್ಯೂಬರ್ ಮೇಲೆ, ಅವನ ಗಾಡಿಯ ಮೇಲೆ ಅಟ್ಯಾಕ್ ಆಗುತ್ತೆ ಸೇಮ್ ಜಾಗದಲ್ಲಿ. ಮೊನ್ನೆ ಆ ಯೂಟ್ಯೂಬರ್ಸ್ 3-4 ಜನರಿಗೆ ಹೊಡಿತಾರೆ ಆಟೋ ಡ್ರೈವರ್, ಸೇಮ್ ಅದೇ ಜಾಗದಲ್ಲಿ. ಈಗ ಕುಡ್ಲಾ ರಾಂಪೇಜ್, ಅಜಯ್ ಅಂಚನ್ನು, ಆಮೇಲೆ ಅಭಿಷೇಕ್, ಆಮೇಲೆ ವಿಠಲ್ ಗೌಡ, ಅಂದ್ರೆ ಅದೇ ಜಾಗದಲ್ಲಿ ಅವರಿಗೆ ಹಿನ್ನಡೆ ಆಗ್ತಿದೆ ಅಂತ ಹೇಳಿದ್ರೆ ಅಲ್ಲಿ ಯಾವುದೋ ಒಂದು ಎನರ್ಜಿ ಅವ್ರಿಗೆ ಶಿಕ್ಷೆ ಕೊಡ್ತಿದೆ ಅಂತ ಅರ್ಥ. ಸೌಜನ್ಯಳ ಒಂದು ವಿಶೇಷವಾದ ಎನರ್ಜಿ ಇದೆ ಅಂತ ನಾನು ಹೇಗೆ ನಂಬ್ತೀನೋ ಆ ಎನರ್ಜಿ ಅವರಿಗೆ ಶಿಕ್ಷೆ ಕೊಡಕ್ ಶುರು ಮಾಡಿದೆ ಅಂತರೂ ಕೂಡ ನಾನು ನಂಬ್ತೀನಿ. ನೀವು ಎನರ್ಜಿನ ನಂಬ್ತಾ ಇದ್ದೀರಿ ಅಂತ ಹೇಳೋ ಕಾರಣ ಕೇಳ್ತಾ ಇದ್ದೀನಿ. ಆ ಎನರ್ಜಿ ಶಾಂತಿಯುತವಾಗಿದೆ, ಆ ಎನರ್ಜಿಗೆ ಶಾಂತಿ ಸಿಕ್ಕಿದೆ, ಆ ಎನರ್ಜಿ ಪ್ರಕ್ಷುಬ್ಧವಾಗಿದೆ. ಯಾಕೆಂದ್ರೆ ತನ್ನ ರಕ್ತ ಸಂಬಂಧಿಕರು ಮಾಡ್ತಾ ಇರುವಂತ, ತನ್ನ ಹೆಸರಿನಲ್ಲಿ ಅವರು ಕಟ್ತಾ ಇರುವಂತ ಸುಳ್ಳಿನ ಕೋಟೆಯನ್ನು ನೋಡಿ ಆ ಸತ್ಯ ತನ್ನೊಳಗಡೆ ಅಂತರ್ಗತವಾಗಿಸಿಕೊಂಡಿರುವಂತ ಆ ಎನರ್ಜಿಗೆ ಬಹಳ ನೋವಾಗ್ತಿರ್ಬೋದು, ಸಂಕಟ ಆಗ್ತಿರ್ಬೋದು. ಯಾಕಂದ್ರೆ
ತಾಯಿನೇ ಸುಳ್ಳನ್ನ ಪ್ರಸಾರ ಮಾಡಲಿಕ್ಕೆ ಆ ಸುಳ್ಳಿನ ಕೋಟೆ ಕಟ್ಟಿದವರ ಕಾವಲುಗಾರ್ತಿ ಹಾಗೆ ಕೆಲಸ ಮಾಡ್ತಾ ಇದ್ದಾಳೆ. ತಂದೆ ತೀರು ಹೋದ್ರು, ಸೋದರ ಮಾವನೇ ಆ ಸುಳ್ಳುಗಳನ್ನ ದಿನಕ್ಕೊಂದೊಂದು ಕತೆ. ಈಗ ಬುರುಡೆ ತಂದ ಪ್ರಕರಣದಲ್ಲಿ ಸೌಜನ್ಯ ಮಾವ ಇದ್ದಾರೆ ಅಂತ ಹೇಳಿದ್ರೆ ಸೌಜನ್ಯ ಕುಟುಂಬದವರು ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಮಾಡ್ತಾ ಇದ್ದಾರೆ ಅಂತ ಆಯ್ತು. ಈಗ ಸೌಜನ್ಯ ಅದೊಂದು ಸೂಪರ್ ನ್ಯಾಚುರಲ್ ಎನರ್ಜಿ ಆಗಿದ್ರೆ ಅವಳ ಮನಸ್ಸಿಗೆ ನೋವಾಗಲ್ವಾ? ಅವಳ ಶಾಪ ಇವ್ರಿಗೆ ತಾಗಲ್ವಾ ಅಂತ? ತಾಗತ್ತೆ. ಸರಿಯಾದ ಕಾಲ ಬರುತ್ತೆ, ಎಲ್ಲದಕ್ಕೂ ಒಂದು ಕಾಲ ಬೇಕು. ಮಹಿಷನ ಅಟ್ಟಹಾಸ ಮಿತಿ ಮೀರಿದಾಗ ಭಗವತಿ ಬರ್ತಾಳೆ. ನಾವೆಲ್ಲ ಪಾತ್ರಗಳನ್ನ ನೋಡಿದೀವಿ, ಪುರಾಣಗಳ ಕಥೆಗಳಾದ್ರೂ ಕೂಡ ಅದು ನೀತಿ ಕಥೆಗಳು. ನಮ್ಗೆ ಈ ಏನು ಇವರ ಪಾಪದ ಕೂಡ ತುಂಬಿ ಬರುವ ಸಮಯ ಇದು ಅನ್ಸುತ್ತೆ. ಕಾನೂನಾತ್ಮಕವಾದ ಶಿಕ್ಷೆ ಎಷ್ಟು ಪ್ರಮಾಣದಲ್ಲಿ ಇರ್ತದೆ ಅಂತ ನನ್ಗೆ ಗೊತ್ತಿಲ್ಲ, ಆದ್ರೆ ದೇವರು ಅಥವಾ ಸೂಪರ್ ನ್ಯಾಚುರಲ್ ಕೊಡುವ ಆ ಎನರ್ಜಿ ಕೊಡುವ ಶಿಕ್ಷೆ ಬಹಳ ಗಂಭೀರವಾಗಿರುತ್ತದೆ ಅಂತ ಅನ್ಕೋತೀನಿ. ಈಗ ನೀವು ಹೇಳಿದ್ರೆ ಸೌಜನ್ಯಳ ತಾಯಿನೇ ಸುಳ್ಳು ಹೇಳ್ತಾಳೆ ಅಂತ, ಅದು ಸೌಜನ್ಯ ತೀರಿ ಹೋದ್ಮೇಲೆ ಹೌದು ಇಷ್ಟೆಲ್ಲ ಅನ್ಯಾಯ ಆಗಿದೆ ಅನ್ನೋ ವಾತಾವರಣ ಇರುವಾಗ ನಿಮಗೊಂದು ಮಾತು ಗೊತ್ತಿದೆ ಅನ್ಸತ್ತಲ್ಲ, ಕುಪುತ್ರೋ ಜಾಯೇತ ಕ್ವಚಿದಪಿ ಕುಮಾತಾನ ಭವತಿ. ಅಂದ್ರೆ ಕೆಟ್ಟ ಮಕ್ಕಳು ಹುಟ್ಟಬಹುದು, ಆದ್ರೆ ಕೆಟ್ಟ ತಾಯಿ ಹುಟ್ಟಲ್ಲ ಅನ್ನೋ ಮಾತಿಗೆ ನೀವು ಮಾಡ್ತಾ ಇರೋದು ಅಪವಾದ ಅಂತ ಅನ್ಸಲ್ವಾ? ಭಗವಾನ್ ಶಂಕರರು ತಾಯಿಯ ಸ್ಥಾಯಿ ಭಾವವನ್ನ ಗಣನೆಗೆ ತಂದುಕೊಂಡು ಭಗವತಿಯನ್ನ ಉಲ್ಲೇಖಿಸ್ತಾ ಹೇಳುವಂಥದ್ದು. ನಾವು ಎಷ್ಟೋ ತಾಯಿ ಅಂದ್ರೆ ಮಕ್ಕಳನ್ನ ಕೊಂದಂತ ಕಥೆಗಳನ್ನ ಈ ಕಲಿಕಾಲದಲ್ಲಿ ನೋಡ್ತಾ ಇದ್ದೀವಿ. ಸೌಜನ್ಯ ತಾಯಿ ಇತ್ತೀಚೆಗಷ್ಟೇ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು, ನನ್ನ ಗಂಡನಿಗೆ ಸ್ಲೋ ಪಾಯ್ಸನ್ ಹಾಕಿ ಕೊಲ್ಲಲಾಗಿತ್ತು ಅಂತ. ಸೌಜನ್ಯಳ ತಂದೆ ಸೌಜನ್ಯಳ ತಾಯಿಯ ಜೊತೆಗೆ ಬದುಕ್ತಾ ಇದ್ದವ್ರು ಚಂದಪ್ಪ ಗೌಡ್ರು. ಹಾಗಿದ್ರೆ ಸ್ಲೋ ಪಾಯ್ಸನ್ ಹಾಕಿದವ್ರು ಯಾರು? ಸ್ಲೋ ಪಾಯ್ಸನ್ ಹಾಕಿದ್ರೆ ಒಂದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಇವ್ರು ಮಾಡಿಸ್ಬೇಕಿತ್ತಲ್ಲ, ಇವರೇ ಹಾಕಿದಾರ? ಒಂದು ಸುಳ್ಳು. ಆಮೇಲೆ ಅಲ್ಲಿ ನಾನು ಮನೆಗೆ ಹೋಗುವಾಗ ಅಲ್ಲೆಲ್ಲ ತಲೆಬುರುಡೆಗಳು ಜೋತಾಡ್ತಾ ಇತ್ತು ಅಂತೇಳಿ ಹೇಳ್ತಾರೆ. ಆಮೇಲೆ ಚೆನ್ನಯ್ಯ ಸ್ಟಾರ್ಟಿಂಗ್ ಅಲ್ಲಿ ಚೆನ್ನೈನ ಬಗ್ಗೆ ಹೇಳ್ತಾರೆ, ಅವ್ನು ನನ್ನ ಹತ್ರ ಬಂದು ಹೇಳ್ತಾ ಇದ್ದ, ಇವತ್ತೊಂದು ಏನು ಶವ ಹೋಗ್ಲಿಕ್ಕಿದೆ ಅಂತ ಹೇಳಿ ಹೋಗ್ತಾ ಇದ್ದ ಅಂತ ಹೇಳ್ತಾರೆ. ಆಮೇಲೆ ಮೊನ್ನೆ ಅವನ ವಿರುದ್ಧನೇ ಕಂಪ್ಲೇಂಟ್ ಕೊಟ್ಟು ಸೌಜನ್ಯ ಹತ್ಯೆ ನೋಡಿದಾರಂತೆ ಅವನು ಅಂತ ಹೇಳ್ತಾರೆ. ಆಗ ಚೆನ್ನಯ್ಯ ಇದ್ದಿದ್ರೆ ನನ್ನ ಮಗಳ ಶವ ಸಿಗ್ತಾ ಇರ್ಲಿಲ್ಲ ಅಂತ ಹೇಳ್ತಾಳೆ. ಚೆನ್ನಯ್ಯ ಇದ್ದ 2014 ಬಿಟ್ಟಿದ್ದು, 2012 ಸೌಜನ್ಯಳ ಅತ್ಯಾಚಾರ ಆಗಿರೋದು. ಅಂದ್ರೆ ಆ ತಾಯಿ ಕುಸುಮಾವತಿಯ 10 ವಿಡಿಯೋ ನೋಡಿದ್ರೆ ನಿಮ್ಗೆ 100 ಸುಳ್ಳುಗಳು ಸಿಗ್ತವೆ. ನೀವು ಹೆಂಗೆ ಅವ್ರನ್ನ ಯಾವ ಕಾರಣಕ್ಕೆ ಒಬ್ಬ ತಾಯಿ ಅಷ್ಟೆಲ್ಲ? ಸರ್, ಈಗ ಒಂದು ಈ ಸಮಾಜ, ಈ ಮನುಷ್ಯನ ಮನಸ್ಸೇ ಹಾಗೆ. ಒಂದು ವಿಚಾರದ ವಾದ ಮಾಡ್ತಾ ಹೋದಾಗ ಆ ವಾದದಲ್ಲಿ ಗಟ್ಟಿತನ ಇಲ್ಲ ಅಂತ ಹೇಳಿದಾಗ ವೈಯಕ್ತಿಕಕ್ಕೆ ಬಂದ್ಬಿಡ್ತಾರೆ, ಈಗೋ ಬರುತ್ತೆ. ಅವ್ರು ಹೇಳಿದ್ದನ್ನ ಹೇಳಿದ ಸುಳ್ಳನ್ನ ಸತ್ಯ ಅಂತ ಮಾಡ್ಲಿಕ್ಕೆ 1000 ಸುಳ್ಳನ್ನು ಹೇಳ್ಬೇಕಾದ ಅಗತ್ಯ ಬರುತ್ತೆ. ಹಾಗಾಗಿ ದಿನ ಸುಳ್ಳು 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 ಹೇಳ್ತಾ ಹೋಗ್ತಾ ಇದ್ದಾರೆ. ಅಲ್ಲ, ನಿರಂತರವಾದ ಶೋಕವನ್ನು ಅನುಭವಿಸ್ತಾ ಇರುವಂತ ತಾಯಿ ಈ ರೀತಿ ಯಾಕೆ ಹೇಳ್ಬೇಕು? ಆಕೆಗೆ ಮಗುವಿನ ಸಾವಿಗಿಂತ ದುಃಖಕ್ಕಿಂತ ಬೇರೆ ಯಾವ್ದು ಇಂಪಾರ್ಟೆಂಟ್ ಅಂತ ಅನಿಸ್ತಾ ಇದೆ ನಿಮಗೆ? ಸರ್, ಸೌಜನ್ಯಳ ತಾಯಿ ಒಂದ್ ಕಡೆ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಸೌಜನ್ಯಳ ಏನು ಅವಳ ಒಳ ಉಡುಪನ್ನ ಕೇಳಿಕೊಂಡು ಪೊಲೀಸರು ಬರ್ತಾರೆ. ಆಗ ನಾನು ಒಂದು ಗುರುತಿರ್ಲಿ ಅಂತೇಳಿ ನಾನು ಅದನ್ನ ಹುಲಿದು ಒಂದು ನೂಲನ್ನ ಬಿಟ್ಟು ಕಳಿಸಿದ್ದೆ ಅಂತ. ಅದು ಯಾವಾಗ ಆಗಿರ್ತದೆ ಅಂತ ಅನ್ಕೋತೀರಿ? ಪೋಸ್ಟ್ ಮಾರ್ಟಮ್ನ ಸಂದರ್ಭದಲ್ಲೂ ಅಥವಾ ಅದರ ನಂತರ ಏನು ಮಾಜರು ಮಾಡುವಂಥ ಸಂದರ್ಭದಲ್ಲಿ ಆಕೆಯ ಒಳ ಉಡುಪು ಮಿಸ್ಸಿಂಗ್ ಆಗಿತ್ತು. ಅದಕ್ಕೆ ಅವಳು ಯಾವ ಥರದ ಅಂಡರ್ ಗಾರ್ಮೆಂಟ್ಸ್ ಯೂಸ್ ಮಾಡ್ತಾ ಇದ್ದಾಳೆ ಅಂತೇಳಿ ಪೊಲೀಸ್ ಡಿಪಾರ್ಟ್ಮೆಂಟ್ ಕೇಳುವಂಥದ್ದು ಅಂತ. 2-3 ದಿನ ಆಗಿರ್ತದೆ. ಒಂದು ಮಗುವಿನ ಸತ್ತ ಶೋಕದಲ್ಲಿರುವಾಗ ಅನುಮಾನದ ಪ್ರಶ್ನೆಯನ್ನು ಇರಿಸ್ಕೊಂಡು ಯಾರಾದರೂ ನೂಲನ್ನ ಬಿಟ್ಟು ಕಳಿಸೋ ಸಾಧ್ಯ ಇದೆಯಾ? ಆಮೇಲೆ ಸೌಜನ್ಯಳ ಪುರಂದರ ಹೇಳ್ತಾನೆ, ಮಾವ ಇನ್ನೊಬ್ಬ, ಹೀಗೆ ಪೊಲೀಸರು ಬಂದಾಗ ನಾನು ಅದೊಂದು ಸ್ವಲ್ಪ ಹರಿದಿತ್ತು ಚಡ್ಡಿ, ಅದನ್ನ ನಾನು ಸ್ಟಿಚ್ ಮಾಡಿ ಒಂದು ಸ್ವಲ್ಪ ನೂಲನ್ನ ಬಿಟ್ಟು ಕಳಿಸಿದ್ದೆ ಅಂತ ಹೇಳ್ತಾರೆ. ಇದರಲ್ಲಿ ಯಾವ್ದು ಸತ್ಯ ಸರ್? ಸೌಜನ್ಯಳ ತಾಯಿ ಹುಲಿಗೆ ಹಾಕಿದ ಸತ್ಯನ, ಸೌಜನ್ಯಳ ಮಾವ ಹುಲಿಗೆ ಹಾಕಿದ ಸತ್ಯನ? ಒಂದೇ ಘಟನೆ ಎರಡೆರಡಾಗ್ಲಿಕ್ಕೆ ಹೇಗೆ ಸಾಧ್ಯ ಇದೆ? ಅಂದ್ರೆ ಇವ್ರು ಹೇಳೋದು ಬಹುತೇಕ ಸುಳ್ಳು. ಅಂದ್ರೆ ಇದೇ ಮಾತನ್ನ ನೀವು ಅವ್ರಿಗೆ ಕೇಳಿದ್ರೆ ಅವರಿಂದ ಬೇರೆ ಉತ್ತರ ಬರ್ಬೋದಲ್ಲ? ಅಲ್ಲ, ಅವರು ತಾಯಿ ಕೇಳಿದ್ರೆ ನಾನಂತ ಹೇಳಿದ್ರಲ್ಲ. ಈಗ ಏನಾಗುತ್ತೆ, ನೀವು ಯಾವುದೇ ವಿಡಿಯೋ ರೆಕಾರ್ಡು ಡಾಕ್ಯುಮೆಂಟ್ ಇಲ್ದಿದ್ದಾಗ ಆ ಸುಳ್ಳು ಹೇಳಿದ್ರೆ ನಡೆದು ಹೋಗ್ಬಿಡುತ್ತೆ. ಇಲ್ಲಿ ರಾಘವ್ ಸೂರ್ಯ ಕೇಳಿದಾಗ ಒಂದು ಹೇಳಿದ್ರೆ, ವಸಂತ್ ಗಿಳಿಯರ್ ಕೇಳಿದಾಗ ಇನ್ನೊಂದು ಹೇಳಿದ್ರೆ, ಅದ್ರಲ್ಲಿ ಯಾವ್ದು ಸತ್ಯ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಪುರಂದರ ಹುಲಿಗೆ ಹಾಕಿ ಕೊಟ್ಟಿರೋದು ಸತ್ಯನ, ಕುಸುಮಾವತಿ ಹುಲಿಗೆ ಹಾಕಿ ಕೊಟ್ಟಿರೋದು ಸತ್ಯನ ಅಂತ. ಆಕ್ಚುಲಿ ಪೊಲೀಸರಿಗೆ ಬೇಕಿದ್ದದ್ದು ಆ ಹುಡುಗಿ ಅತ್ಯಾಚಾರಕ್ಕೆ ಒಳಗಾದ ದಿವಸ ಟೈಟ್ಸ್ ಅನ್ನ ಧರಿಸಿದ್ಲು, ಅಲ್ಲಿ ಅಂಡರ್ ಗಾರ್ಮೆಂಟ್ಸ್ ಇರಲಿಲ್ಲ. ಆಮೇಲೆ ಮನೆ ಹೋಗಿ ಕೇಳಿದಾಗ ಯಾವ ಮಾದರಿ ಯಾವ್ದನ್ನು ಬಳಸ್ತಾ ಇದ್ಲು ಅಂತ ಕೇಳಿದಾಗ ಒಂದು ಮಾದರಿ ಕಲೆಕ್ಟ್ ಮಾಡಿದ್ದವು. ಇವ್ರೇನ್ ಹೇಳ್ತಾರೆ, ಅದನ್ನ ತಗೊಂಡೋಗಿ ಕೊಟ್ಟಿದ್ದಾರೆ ಅಂತೇಳಿ. ಅಲ್ಲ, ಅದು ದೇಹದ ಅವಳು ಧರಿಸಿದ ಬಟ್ಟೆಯ ಜೊತೆಗೆ ಇತ್ತದು.
ಟೈಟ್ಸ್, ಅದನ್ನ ಬಹಳ ಸೂಕ್ಷ್ಮವಾದ ವಿಷಯಗಳನ್ನು ಕೆಲವರು ಗೊತ್ತಾಯ್ತಲ್ಲ. ಅಂಡರ್ ಗಾರ್ಮೆಂಟ್ಸ್ ಅಂದ್ರೆ ಟೈಟ್ಸ್ ಇತ್ತದು, ಚಡ್ಡಿ ತರದ್ದು, ಅವಳು ಅದನ್ನೇ ಬಳಸ್ತಾಳೆ ಅಂತೇಳಿ ಕೊಡ್ತಾರೆ, ತಗೊಂಡು ಬಂದು ಇಲ್ಲಿ ಅಯ್ಯೋಗಿ ತೋರಿಸ್ತಾನೆ, ಆಮೇಲೆ ಅದನ್ನ ಸೈಡಿಗೆ ಹಾಕ್ತಾರೆ. ಸಿಕ್ಕಿರುವ ಕಂದು ಬಣ್ಣದ ಟೈಟ್ಸ್ ಅಂತೇಳಿ ಉಲ್ಲೇಖ ಇದೆ ಸಾಕ್ಷಿಯಲ್ಲಿ. ಅಂದ್ರೆ ಅದು ಯಾವಾಗ ಸುಳ್ಳುಗಳು ಸೃಷ್ಟಿಯಾಗತ್ತೆ ಅಂತ ಹೇಳಿದ್ರೆ 12 ವರ್ಷಗಳ ನಂತರ ಇವರು ಒಂದೊಂದೇ ಸುಳ್ಳುಗಳನ್ನು ಹೇಳ್ತಾ ಹಿಂದೆ ಅದು ರೆಕಾರ್ಡ್ ಆಗಿದೆ, ಈ ಥರ ದಾಖಲೆ ಇದೆ ಅನ್ನೋದೆಲ್ಲ ಅವರಿಗೆ ಗೊತ್ತಿರಲ್ಲ. ಒಂದು 4 ಜನ ಸೇರಿ ಕೂತ್ಕೊಳ್ಳೋದು, ಹಿಂಗೇಳಿ ಅಂತ ಹೇಳೋದು. ಹಾಗೆ ಅವರು ಎಷ್ಟು ಕತೆ ಪರಿಮಳ ಟೀಚರ್ ನೋಡಿದ್ರು ಅಂತ ಹೇಳಿದ್ರು, ಪರಿಮಳ ಟೀಚರ್ ಬೈಕಲ್ಲಿ ಹೋಗುವಾಗ ನೋಡಿದ್ರು ಅಂತ ಹೇಳಿದ್ರು, ಆಮೇಲೆ ಪರಿಮಳ ಟೀಚರ್ ಬಸ್ಸಲ್ಲಿ ಹೋಗುವಾಗ ನೋಡಿದ್ರು ಅಂತ ಹೇಳಿದ್ರು. ಬಸ್ಸಲ್ಲಿ ಹೋಗಿ ಸತ್ಯನಾ ಬೈಕಲ್ಲಿ ಹೋಗಿ ಸತ್ಯನಾ ಅಂತ ಪರಿಮಳ ಟೀಚರ್ ನಾವು ಕೇಳಿದಾಗ, ನಾನು ಆ ದಿವಸ ಬೈಕಲ್ಲೂ ಹೋಗಿಲ್ಲ, ಬಸ್ಸಲ್ಲೂ ಹೋಗಿಲ್ಲ, ನಾನು ಜೀಪಲ್ಲಿ ಡ್ರಾಪ್ ತಗೊಂಡಿದ್ದು 5:15 ಗಂಟೆಗೆ ಅಂತ ಹೇಳ್ತಾರೆ. ನೀವು ನೋಡಿದ್ರೆ ಕೇಳಿದ್ರೆ ಇಲ್ಲ ನಾನು ನೋಡಿಲ್ಲ, ನಾನು 5:15 ಆಯ್ತು ಹೋಗುವಾಗ ಅಂತ ಹೇಳ್ತಾರೆ. ಅಂದ್ರೆ ಹೌದು, ಯಾಕೆ ಸುಳ್ಳು ಹೇಳಬೇಕು? ಈಗ ಒಂದು ಮಗುವಿಗೆ ಅನ್ಯಾಯ ಆಗಿದೆ, ಅದರ ಬಗ್ಗೆ ಹೋರಾಟ ಮಾಡ್ಬೇಕಂತ ಹೇಳಿದ್ರೆ ಕಾನೂನಿನಲ್ಲಿ ಹೋರಾಟ ಮಾಡಬೇಕು. ಈಗ ಜಗದೀಶ್ ಗೌಡ, ಪುರಂದರ ಗೌಡ, ವಿಠಲ ಗೌಡ, ಚಂದಪ್ಪ ಗೌಡ 4 ಜನ, ಇವ್ರು 4 ಜನರು ಕೋರ್ಟಲ್ಲಿ ಸಂತೋಷ್ ರಾವ್ ಪರವಾಗಿ ಸಾಕ್ಷಿ ನುಡಿತಾರೆ. ಚಾರ್ಜ್ ಶೀಟ್ ನಲ್ಲಿ ಅವ್ರನ್ನ ಸಾಕ್ಷಿ ಅಂತೇಳಿ ಪರಿಗಣಿಸಿದ್ದಾರೆ ವಿಕ್ಟಿಮ್ ಕುಟುಂಬದವರು. ಸಂತೋಷ್ ರಾವ್ ಈತನ ಪರಿಚಯನೇ ಇಲ್ಲ ನಮ್ಗೆ ಅಂತ ಹೇಳ್ಬಿಡ್ತಾರೆ ಅವರು ಕೋರ್ಟಲ್ಲಿ. ಅವಾಗ ಅವನಿಗೆ ಶಿಕ್ಷೆ ಆಗೋದಿಲ್ಲ, ಆನಂತರ ಅವನಿಗೆ ಬೇಲ್ ಆಗುವಂಥದ್ದು. ಯಾಕೆ ಅವ್ರು ಸುಳ್ಳು ಹೇಳಬೇಕು? ಯಾಕಂದ್ರೆ ತನಿಖೆ ಹಂತದಲ್ಲಿ ಆ ಸುಳ್ಳುಗಳು ಸೃಷ್ಟಿ ಆಗಿರಲಿಲ್ಲ. ಅಂದ್ರೆ ಕೊನೆಗೇನಾಗುತ್ತೆ, ಇದರ ಹಿಂದೆ ಬೇರೆ ಬೇರೆ ಕಾಣದ ಮುಖಗಳೆಲ್ಲ ಬಂದು ಕೈಯಾಡಿಸಿ ಅವ್ರಿಗೆ ಆಮಿಷವನ್ನ ಒಡ್ಡಿ ಬೇರೆ ಬೇರೆ ರೀತಿಯಲ್ಲಿ ಅವರನ್ನ ಪ್ರವೋಕ್ ಮಾಡಿ ಅವರಿಂದ ಸುಳ್ಳನ್ನು ಹೇಳಿಸಿ ಈ ಟಾರ್ಗೆಟ್ ಧರ್ಮಸ್ಥಳಕ್ಕೆ ಆ ಮಗುವಿನ ಸಾವನ್ನ ಒಂದು ಅಸ್ತ್ರವಾಗಿ ಬಳಕೆ ಮಾಡ್ಕೊಳ್ತಾರೆ.